ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಭೂಮಾನಂದ ಕೊಲೆ ಪ್ರಕರಣ ಈಗ ರಾಯಚೂರು ಜಿಲ್ಲೆಯಾದ್ಯಂತ ಭಾರಿ ಕಾವು ಪಡೆದುಕೊಂಡಿದೆ. ಈ ಭೀಕರ ಕೊಲೆಯ ಹಿಂದೆ ಬಲಾಢ್ಯರ ಕೈವಾಡವಿದೆ ಅಂತ ಗಂಭೀರ ಆರೋಪ ಮಾಡಿರೋ ದಲಿತ ಪರ ಸಂಘಟನೆಯ ಮುಖಂಡರು ಪ್ರಕರಣವನ್ನ ತಕ್ಷಣವೇ ಸಿಬಿಐಗೆ ವಹಿಸಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಮಾನ್ವಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಆಕ್ರೋಶದ ಮನವಿ ಸಲ್ಲಿಸಿದ್ದಾರೆ. ಮೀಸಲು ಕ್ಷೇತ್ರದಲ್ಲಿಯೇ ದಲಿತರ ಮೇಲೆ ನಿರಂತರ ಶೋಷಣೆ ಮತ್ತು ಹತ್ಯೆಗಳು ನಡೆಯುತ್ತಿರುವುದು ನಿಜಕ್ಕೂ ಶೋಚನೀಯ ಸಂಗತಿ ಅಂತ ಕಳವಳ ವ್ಯಕ್ತಪಡಿಸಿರುವ ನಾಯಕರು ಹತ್ಯೆಯಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಆರೋಪಿಯನ್ನ ತಕ್ಷಣವೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ದೇವದುರ್ಗ ತಾಲೂಕಿನ ಅಜ್ಜಾಳ ಗ್ರಾಮದಲ್ಲಿ ನಡೆದಿರತಕ್ಕಂಥ ಭೂಮಾನಂದ ಕಗ್ಗೊಲೆಯನ್ನು ಖಂಡಿಸಿ ಪ್ರಗತಿಪರ ದಲಿತ ಪರ ಸಂಘಟನೆ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಭೂಮಾನಂದ ಪ್ರಕರಣವನ್ನು ಸರ್ಕಾರ ತಕ್ಷಣವೇ ಸಿಒಡಿ ತನಿಖೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ವ್ಯವಸ್ಥೆಯಾಗಿರ್ತಕ್ಕಂಥ ಪಿತೂರಿ ದಲಿತರ, ಅದು ವಿಶೇಷವಾಗಿ ಒಲೆ ಮಾದಿಗರ ಏಳಿಗೆಯನ್ನು ಸಹಿಸಿದ ನಡೆದಿರತಕ್ಕಂಥ ಕಗ್ಗೊಲೆ ಆಗಿರೋದ್ರಿಂದ ಇದನ್ನು ತಕ್ಷಣ ಸರ್ಕಾರ ಸಿಒಡಿಗೆ ಒಪ್ಪಿಸ್ಬೇಕಂತೇಳಿ ಈ ದಲಿತ ಪರ ಸಂಘಗಳ ಒಕ್ಕೂಟ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದನ ಕೊಲೆಯನ್ನು ಖಂಡಿಸಿ ಇವತ್ತು ನಾವು ಒಂದು ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಈಗಾಗಲೇ ಎಲ್ಲರ ಗಮನದಲ್ಲಿರುವಂತೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಮೀಸಲಾತಿ ಕ್ಷೇತ್ರ ಇರುವಂಥ ಕ್ಷೇತ್ರದಲ್ಲಿನೇ ಇವತ್ತು ದಲಿತರ ಕಗ್ಗೊಲೆ, ಅದರಲ್ಲಿ ವಿಶೇಷವಾಗಿ ಮಾದಿಗ ಯುವಕರನ್ನು ಕೇಂದ್ರೀಕರಿಸಿ ಮಾಡಿರುವಂಥ ಘಟನೆಯನ್ನು, ಆ ಸಮುದಾಯವನ್ನು ಎಲ್ಲ ರೀತಿಯಿಂದ ಒಂದು ನಾಶ ಮಾಡುವಂಥ ಹುನ್ನಾರ ನಡೆದಿದೆ ಅನ್ನುವಂಥದ್ದನ್ನು ನಾವು ಇವತ್ತು ಬಹಿರಂಗವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಒಲೆ ಮಾದಿಗರು ಏನು ಕಾನೂನುಬದ್ಧವಾಗಿ ತಮಗಿರುವಂಥ ಹಕ್ಕುಗಳನ್ನು ಕೇಳುವ ನಿಟ್ಟಿನಲ್ಲಿ ಇವತ್ತು ಏನು ಕಾರ್ಯಪ್ರವೃತ್ತರಾಗಿದ್ದಾರೆ, ಅವರ ಕೇಳುವ ಹಕ್ಕನ್ನೇ ಒಂದು ತಪ್ಪು ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಂಬಿಸಿ ಇವತ್ತು ವಿಕೃತ ಮನಸ್ಸುಗಳು ಆ ಯುವಕರನ್ನು ಕೊಲೆ ಮಾಡಿರುವಂಥದ್ದು ಭಾಳ ಖಂಡನೀಯ. ಹಾಗಾಗಿ ಭೂಮಾನಂದನ ಕೊಲೆಯನ್ನು ಸಮಗ್ರವಾಗಿ ತನಿಖೆ ನಡೆಸಿ ಅದರ ಹಿಂದಿರುವ ಕಾಣದ ಕೈಗಳನ್ನು ಮೊದಲು ಪತ್ತೆ ಹಚ್ಚಬೇಕಾಗಿದೆ. ಆ ಪತ್ತೆ ಹಚ್ಚಿ ಅವರೆಲ್ಲರನ್ನೂ ಕೂಡ ಅದರಲ್ಲಿ ಆರೋಪಿಗಳನ್ನಾಗಿ ಮಾಡಿ ಇವತ್ತು ಭೂಮಾನಂದನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಭದ್ರತೆಯನ್ನು ಕೊಡಬೇಕು. ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಏನು ದಲಿತರ, ಅದರಲ್ಲಿ ವಿಶೇಷವಾಗಿ ಒಲೆಮಾದಿಗರ ಮೇಲೆ ನಡೆಯುವಂಥ, ಅದರಲ್ಲಿ ಯುವಕರ ಮೇಲೆ ನಡೆಯುವಂಥ ಏನು ಘಟನೆಗಳಿದ್ದಾವೆ, ಕೆಟ್ಟ ಘಟನೆಗಳು, ಇವುಗಳನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲೆಲ್ಲಿ ಅಟ್ರಾಸಿಟಿ ಕೇಸ್ಗಳು ಈ ಒಲೆಮಾದಿಗರು ಮಾಡಿದ್ದಾರೆ ಅದರ ಹಿಂದೆ ಇರುವಂಥ ಆರೋಪಿಗಳನ್ನು ಕೂಡ ಮತ್ತೆ ಸಮಗ್ರವಾಗಿ ತನಿಖೆಗೊಳಪಡಿಸುವಂಥ ಒಂದು ಅನಿವಾರ್ಯತೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗೆದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಜಾಗೃತಿ ವಹಿಸಬೇಕು, ನ್ಯಾಯ ಕೊಡಬೇಕು. ಇಲ್ಲದೆ ಹೋದರೆ ಮತ್ತೆ ನಾವು ಹಂತ ಹಂತವಾಗಿ ಉಗ್ರವಾದಂಥ ತಾಲೂಕಿನ 17 ಗ್ರಾಮದ ಯುವ ದಲಿತ ಮುಖಂಡ ಭೂಮಾನಂದ ಇವರ ಕೊಲೆ ದಲಿತ ಸಮುದಾಯಕ್ಕೆ ಬಹಳ ಒಂದು ತೀವ್ರ ನೋವು ತಂದಿರತಕ್ಕಂಥ ಸಂಗತಿ. ಇವತ್ತು ದಲಿತ ಯುವಕರು ಸಂಘಟನೆಗಳು ಮಾಡಬೇಕಾದ್ರೆ ಇವತ್ತು ನಾವು ಹಿಂದೆ ಮುಂದೆ ನೋಡಿ ಇವತ್ತು ಸಂಘಟನೆಗೆ ಸೇರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಇವತ್ತು ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ದಲಿತರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದ್ದರೂ ಕೂಡ ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳು ದಲಿತರಿಗೆ ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡದೆ ಇವತ್ತು ನಿರ್ಲಕ್ಷ್ಯ ವಹಿಸುತ್ತಿರುವುದು ಪದೇ ಪದೇ ಈ ಕೊಲೆಗಳಾಗುವುದಕ್ಕೆ ಕಾರಣ ಏನಂತೇಳಿ ಒಂದು ಕಡೆ ನಮ್ಮ ಮುಖಂಡರಿಗೆ ಅನಿಸ್ತಾ ಇದೆ. ಈ ಒಂದು ಕೊಲೆಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದು ಕೂಡ ಒಂದು ನಮಗೆ ಗಮನಕ್ಕೆ ಬರ್ತಾ ಇದೆ. ಇವತ್ತು ಕಳೆದ 2-3 ವರ್ಷಗಳಿಂದ ಕೂಡ ಆ ಯುವಕನ ಮೇಲೆ ಕೊಲೆ ಸಂಚು ನಡೆದಿರುವುದು ಸಂಬಂಧಪಟ್ಟ ವ್ಯಾಪ್ತಿಯ ಪೊಲೀಸ್ ಇಲಾಖೆ ಗೊತ್ತಿದ್ದರೂ ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸಿ ಯಾವುದೇ ರೀತಿಯ ಸೂಕ್ತ ಬಂದೋಬಸ್ತ್ ಕೊಡದೆ ಇವತ್ತು ಏನು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿ ಕೊಲೆಗೆ ಹೊಣೆಗಾರರನ್ನಾಗಿ ಮಾಡಬೇಕಂತೇಳಿ ನಾವು ಈ ಒಂದು ಹೇಳಿಕೆ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಪದೇ ಪದೇ ಇಂಥ ಘಟನೆಗಳು ನಡೆದಂತೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಬೇಕು. ಈ ಒಂದು ವ್ಯವಸ್ಥೆಯನ್ನು ನಾವು ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆ